ಹಾಯ್, ನಮಸ್ಕಾರ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಹೇಳಿದ್ದೆ ಹೇಗೆ ಡಿಗ್ರಿ ಜಾಯ್ನ್ ಆದಮೇಲೆ ಏನೇನು ತಪ್ಪು ಮಾಡಬಾರ್ದು ಅಂತ. ಸೊ ನಾನೇನು ತಪ್ಪು ಮಾಡಬಾರ್ದಿತ್ತು. ಸೊ ಅದೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು BCAದಲ್ಲಿ ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಮೊದಲೇ ತುಂಬ ಕಷ್ಟ. ಅದು ಅಲ್ಲದೆ ನಾವು PCMB ಬಯಾಲಜಿ ಬೇಸಿಂದ ಬಂದಿದ್ದು PUCಲೆಲ್ಲ. ಸೊ ಬಯಾಲಜಿ ಏನಕ್ಕೆ ತೊಗೊಂಡ್ವಿ ಅಂದರೆ PUCಲಿ ಆವಾಗ ಕಂಪ್ಯೂಟರ್ ಸೈನ್ಸಲ್ಲೂ ಸ್ವಲ್ಪ ಜಾಸ್ತಿ ಇತ್ತು. ಆಮೇಲೆ ಮಾರ್ಕ್ಸು ಕೂಡ ಕಮ್ಮಿ ಇತ್ತು. ಟೆಂತಲ್ಲಿ ಮಾರ್ಕ್ಸ್ ಅಂದರೆ ಸೈನ್ಸು ಮ್ಯಾಥ್ಸು ಸೇರಿ ಅರೌಂಡು 150 ಬರಬೇಕಾಗಿತ್ತು. ಬಟ್ ನಮಗೊಂದು 110. ಸೊ ಅದರಿಂದ BCA ತೊಗೊಳ್ಳಿ, ಮತ್ತು ಕಂಪ್ಯೂಟರ್ ಸೈನ್ಸ್ ಬೇಡ, PCMB ತೊಗೊಳ್ಳಿ, PCMBದಲ್ಲಿ ಆಪ್ಷನ್ ಇರುತ್ತೆ ಅಂತ ಹೇಳಿ PCMB ಕೊಡಿಸಿದ್ದು. PCMBದಲ್ಲಿ ತೊಗೊಂಡಾದ್ಮೇಲೆ ಬರೀ ಬಯಾಲಜಿ ಬೇಸಿಂದ ಬಂತು. BCAಗೆ ಹೋಗಬೇಕು ಅಂತ ಅನ್ನಿಸ್ತು. ಯಾಕಂದರೆ ಮತ್ತೆ PUCಲಿ ಅಷ್ಟೊಂದೇನು CET ರ್ಯಾಂಕ್ ಬರಲಿಲ್ಲ ಅಥವಾ ಆ ಥರ ಆಗಿಲ್ಲ. ಸೊ ಅದಾದ ನಂತರ ನಾವು BCAಗೆ ಹೋದ್ಮೇಲೆ ಸ್ಟಾರ್ಟ್ ಆಗುತ್ತಲ್ವಾ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರುತ್ತೆ. ಹೇಗೆ ಓದಬೇಕು, ಏನು ಮಾಡಬೇಕು. ಎಷ್ಟೇ ಪ್ರಯತ್ನ ಪಟ್ಟರು ನನಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ ಟೈಮಲ್ಲಿ ಬುಕ್ ತೆಗೆದು ಓದಬೇಕಾದ್ರೂ ಈಗ ಅನ್ಸೋದು, ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನನಗೊಂಥರ ಬೇಜಾರಾಗ್ಬಿಡೋದು, ಏನಿದು ಅರ್ಥನೇ ಆಗಲ್ವಲ್ಲ, ಏನಿದು ಸಬ್ಜೆಕ್ಟು ಅನ್ನೋ ಥರ. ಯಾವಾಗಲೂ ಇದೇ ಥರ ಆಗಿ ಅವಾಗ ಬೇಜಾರಾಗೋದ್ರಿಂದ ಏನು ಮಾಡ್ತಿದ್ದೆ, ಹೆಂಗಿದ್ರು ಎಕ್ಸಾಮ್ ಪಾಸ್ ಮಾಡೋಕ್ಕೆ ನಾವೇನು ಓದ್ತಿದ್ದೀವಿ ಅದು ಸಾಕು. ಯಾಕಂದರೆ ಒಂದು 15ರಿಂದ 20 ಕ್ವಶನ್ಸು ಈಚ್ ಚಾಪ್ಟರಲ್ಲಿರುತ್ತೆ. ಆ ಈಚ್ ಕ್ವಶನ್ಸ್ನ ನಾವು ಗೈಡ್ ಇರುತ್ತೆ, ಗೈಡ್ಸಲ್ಲಿ ನಾವು ಆನ್ಸರ್ಸ್ಗಳಿರ್ತವೆ, ಆನ್ಸರ್ಸ್ನ ಬೈ ಹ್ಯಾಟ್ ಮಾಡಿದ್ರೆ ಆಗೋಗ್ಬಿಡೋದು. ಎಕ್ಸಾಮ್ ಈಸಿಯಾಗಿ ಪಾಸ್ ಆಗೋದು. ಬ್ಯಾಕ್ಲಾಕ್ ಇದ್ರೂ 1-2 ಇರೋದೆ, ಅದನ್ನು ಕ್ಲಿಯರ್ ಮಾಡ್ಕೊಂಬಿಡ್ಬೋದಿತ್ತು. ಆ ಥರ ಓದಿರೋ ಟೈಮಲ್ಲಿ ನಾವು ನಿಮಗೆ ಈ ಥರ ಆಗಿರೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಅದೊಂಥರ ನಿಮಗನ್ಸುತ್ತೆ ಅಲ್ವಾ. ನಿಮ್ಗನ್ಸುತ್ತೆ ಹೆಂಗೆ ಅಂದರೆ ಓಕೆ ಈ ಥರ ಮಾಡಬಾರ್ದಿತ್ತು, ಈ ಥರ ಓದ್ಕೋಬಾರ್ದಿತ್ತು ಅಂತ. ನೀವೇನಾದರೂ ಪಕ್ಕಾ ಕಂಪ್ಯೂಟರ್ ಸೈನ್ಸಲ್ಲಿ ನಿಮಗೆ ಸಾಧನೆ ಮಾಡಬೇಕು ಅಥವಾ ಒಳ್ಳೆಯ ಕೆಲಸ ತೊಗೋಬೇಕು ಅಂದರೆ ಈ ಥರ ಓದಬಾರ್ದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಎಕ್ಸಾಮ್ಗೋಸ್ಕರ ನೀವು ಯಾವುದೇ ಸಬ್ಜೆಕ್ಟ್ ಆಗಲಿ ಅಥವಾ ಯಾವುದೇ ಡಿಗ್ರಿ ಆಗಲಿ ಎಕ್ಸಾಮ್ಗೋಸ್ಕರ ಅಥವಾ ಸರ್ಟಿಫಿಕೇಷನ್ಗೋಸ್ಕರ ಮಾಡಬಾರ್ದು. ನೀವು ಏನು ಮಾಡಬೇಕು ಅಂದರೆ ಫಸ್ಟಿಂದ ಏನು ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ಅಥವಾ ಇವಾಗ ಅಂದರೂ ಅವಾಗೂ ಯೂಟ್ಯೂಬ್ ಇತ್ತು, ಯೂಟ್ಯೂಬ್ ಇಲ್ಲ ಅಂತ ಇಲ್ಲ. ಬಟ್ ಈಗ ಇರೋ ಕಂಟೆಂಟ್ ಕ್ರಿಯೇಷನ್ಸು ಅಥವಾ ಏನಿದೆ ಜನ, ಅಥವಾ ಈಗ ನಮ್ಮ ಕನ್ನಡದಲ್ಲೂ ಕೂಡ ಮೈಕ್ರೋ ಡಿಗ್ರಿ ಅಂತ ಒಂದು ನಾನು ಯೂಟ್ಯೂಬಲ್ಲಿ ಚಾನಲ್ ನೋಡಿದ್ದೀನಿ. ಅದು ಕೂಡ ಕನ್ನಡದಲ್ಲೂ ಕೂಡ ಹೇಳ್ಕೊಡ್ತಿದ್ದಾರೆ. ಮೊದಲೆಲ್ಲ ನಾವು ಪೈಥಾನ್ಗೆ ಕಲಿಬೇಕು ಅಂದರೆ ಇಂಗ್ಲೀಷಲ್ಲೇ ನೋಡ್ತಾ ಇದ್ದೆ ನಾನು, ಇಂಗ್ಲೀಷಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು. ಸ್ವಲ್ಪ ಕಷ್ಟ ಆಗೋದು ನಮಗೆಲ್ಲ, ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆಲ್ಲ. ಬಟ್ ಈಗ ಬೇಜಾನ್ ಆಪ್ಷನ್ಸ್ ಇದೆ. ನೀವು ಕಲಿಬೇಕು ಅಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಕೆಲಸ ಮಾಡಬೇಕು, 25 ಲಕ್ಷದಿಂದ 30 ಲಕ್ಷ ತಿಂಗಳಿಗೆ ದುಡಿಬೇಕು ಅಂದರೆ ನೀವು ಪಕ್ಕಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಕಲಿಬೇಕು. ಅದು ಹೇಗೆ ವರ್ಕ್ ಆಗ್ತಿದೆ, ಲೂಪ್ ಹೇಗೆ ವರ್ಕ್ ಆಗ್ತಿದೆ, ಹೂಪ್ಸ್ ಹೇಗೆ ವರ್ಕ್ ಆಗ್ತಿದೆ, ಫಂಕ್ಷನ್ಸ್ ಹೇಗೆ ವರ್ಕ್ ಆಗ್ತಿದೆ, ಆ ಲಾಜಿಕ್ ಏನು ಕ್ರಿಯೇಟ್ ಮಾಡ್ತಿದ್ದಾರೆ. ಬರೀ ಒಂದು 20 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ 20 ಪ್ರೋಗ್ರಾಮ್ಸ್ನ ಬಯಾಟ್ ಮಾಡಿಬಿಟ್ಟು ಅದನ್ನು ಕೆಲಸಕ್ಕೆ ಯೂಸ್ ಮಾಡೋದಲ್ಲ. ಓಕೆನಾ. ನೀವು 20 ಪ್ರೋಗ್ರಾಮಲ್ಲಿರೋ ಲಾಜಿಕ್ನ ತಿಳ್ಕೊಬೇಕು, ಪ್ಯಾಟ್ರನ್ ತಿಳ್ಕೊಬೇಕು. ಏನು ಲಾಜಿಕ್ ಯೂಸ್ ಮಾಡಿ ಈ ಪ್ರೋಗ್ರಾಮಿಂಗ್ ಯೂಸ್ ಆಗ್ತಿದೆ, ಯಾವ ಥರ ಈ ಪ್ರೋಗ್ರಾಮಿಂಗ್ ವರ್ಕ್ ಆಗ್ತಿದೆ. ಅದನ್ನೆಲ್ಲ ನೀವು ಈಚ್ ಆ್ಯಂಡ್ ಎವ್ರಿಥಿಂಗ್ ತಿಳ್ಕೊಬೇಕು. ತಿಳ್ಕೊಂಡು ಆದಮೇಲೆ ನಿಮಗೆ ಔಟ್ಸೈಡ್ ಇಂಟರ್ವ್ಯೂದಲ್ಲಿ ಹೋದಾಗ ಅಥವಾ ಕ್ವಶನ್ಸ್ಗಳು ಕೇಳಿದಾಗ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಈ ರೀತಿಯೆಲ್ಲ ನೀವು ನಾಲೆಜ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದರೆ ಸೆಮ್ ಟು ಸೆಮ್, ಫಸ್ಟ್ ಸೆಮ್ಮಲ್ಲಿ ನೀವು ಬೇಸಿಕ್ ಹೇಳ್ಕೊಡ್ತಾರೆ. ಇವೊಂದು ನೀವು PCMBಯಿಂದ ಬಂದಿರ್ಬೋದು ಅಥವಾ PCMCಯಿಂದ ಬಂದಿರ್ಬೋದು. ಒಂದು ಹೆಜ್ಜೆ ಮುಂದೆ ಇರ್ತೀರ ಅಷ್ಟೇ, PCMC ಮಾಡ್ಕೊಂಬಂದಿದ್ರೆ. ಬಟ್ ಇಲ್ಲಿ ಮತ್ತೆ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಾರೆ. ನೀವು ಬೇಸಿಕ್ಕಿಂದನೇ ಕಲ್ತ್ಕೋಬೋದು. ಮತ್ತು ಇಲ್ಲಿ ಬೇಸಿಕ್ಗೆ ಸ್ಟಾರ್ಟ್ ಆಗುತ್ತೆ. ಆದರೆ ಹೆಂಗಿರಬೇಕು ಆ ಥರ, ಹೆಂಗೆ ಕಲಿಬೇಕು ಅಂತ ಹೇಳಿದರೆ ಮನಸ್ಸಿಗೆ ಅರ್ಥ ಮಾಡಿಕೊಂಡು ಓದ್ಕೋಬೇಕು. ಸುಮ್ಮನೆ ಒಂದು ಪ್ರೋಗ್ರಾಮಿಂಗ್ ಇದೆ, ಇದನ್ನು ಬೈಟ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಆಗೋದಿಲ್ಲ. ಯಾಕಂದರೆ ಔಟ್ಸೈಡು ಅಥವಾ ಆಗಿರಲಿ, ಅಥವಾ ಇಂಟರ್ವ್ಯೂಸ್ಗಳಲ್ಲಾಗಿರಲಿ, ಅಥವಾ ನೀವು IT ಫೀಲ್ಡಲ್ಲಾಗಿರಲಿ, ಈಗ ಆಲ್ರೆಡಿ AI ಬಂದಿರೋದ್ರಿಂದ ಎಲ್ಲ ಎಂಟ್ರಿ ಲೆವೆಲ್ ಜಾಬ್ಸ್ಗಳು ಆಲ್ರೆಡಿ ಆಲ್ಮೋಸ್ಟ್ ಹೋಗ್ತಾ ಇದೆ. ನಿಮಗೆ ಎಂಟ್ರಿ ಲೆವೆಲ್ಗಿಂತ ನೆಕ್ಸ್ಟ್ ಏನು ಮಾಡ್ಬೋದು ಅನ್ನೋದ್ರ ಮೇಲೆ ನಿಮ್ಮನ್ನು ಚೂಸ್ ಮಾಡ್ತಾರೆ. ಅದರಿಂದ ನೀವು ಅಡ್ವಾನ್ಸ್ಡ್ ಆಗಿರಬೇಕಷ್ಟೆ. ಈ ರೀತಿ ಮಾಡೋದ್ರಿಂದ ನೀವು ನಿಮ್ಮ ಏನು ಡಿಗ್ರಿನ ಚೆನ್ನಾಗಿ ಓದ್ತೀರಾ. ಫಸ್ಟ್ ಸೆಮ್ಮಲ್ಲಿ ಏನಿದೆ ಅದನ್ನು ನೀಟಾಗಿ ಕಲ್ತ್ಕೊಳ್ಳಿ. ಪ್ಲಸ್ ಕಮ್ಯುನಿಕೇಷನ್ ಇಂಪಾರ್ಟೆಂಟು. ಕಮ್ಯುನಿಕೇಷನ್ ಇರಲಿ, ಇಂಗ್ಲೀಷ್ ಕಮ್ಯುನಿಕೇಷನ್ ಇರಲಿ, ಸಾಫ್ಟ್ ಸ್ಕಿಲ್ಸ್ ಇರಲಿ. ಏನೇ ಆದ್ರೂ ಆ ಇಂಗ್ಲೀಷು ನಿಮಗೇನಾದರೂ ಒಳ್ಳೆ ಲೆಕ್ಚರರ್ ಸಿಕ್ಕಿದ್ದಾರೆ, ಅಥವಾ ಅಲ್ಲಿ ನಿಮಗೆ
ಕಾಲೇಜಲ್ಲಿ ಎಷ್ಟೊಂದು ಸಲ ನಾವು ಅಂದ್ಕೊತೀವಿ ಒಳ್ಳೆ ಲೆಕ್ಚರರ್ ಸಿಗ್ತಾರೆ ಅಂತ, ಎಷ್ಟೊಂದು ಸಲ ಲೆಕ್ಚರ್ಗಳು ಸಿಗಲ್ಲ ಕೂಡ ನಮಗೆ. ಯಾಕಂದರೆ ಅವ್ರಿಗೂ ಕೂಡ ಅವ್ರೇನು ಅಪ್ಡೇಟ್ ಆಗಿರ್ತಾರೆ ಆ ಥರ ನಿಮಗೆ ಹೇಳ್ಕೊಡ್ತಾರೆ, ಅಥವಾ ಸಿಲೆಬಸ್ ಕಂಪ್ಲೀಟ್ ಮಾಡಿ ಹೋಗ್ತಾ ಇರ್ತಾರೆ. ಸೊ ಎಕ್ಸ್ಟ್ರಾ ಏನು ವರ್ಕ್ ಇದೆ, ಈಗ ಬೇಜಾನ್ ಯೂಟ್ಯೂಬ್ ಕಂಟೆಂಟ್ ಇದೆ, ಯೂಟ್ಯೂಬ್ ಯೂಸ್ ಮಾಡ್ಬೋದು ಅಥವಾ AI ಯೂಸ್ ಮಾಡ್ಬೋದು. ಸೊ ನೀವು ಇನ್ನೂ ಕೂಡ ಕಲ್ತ್ಕೋಬೋದು. ಗ್ರಾಮರ್ ಯೂಸ್ ಮಾಡ್ಬೋದು, ಗ್ರಾಮರ್ ಕಲ್ತ್ಕೊಳ್ಳಿ. ಅಥವಾ ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕು ನಿಮ್ಮನ್ನು ನೀವು, ಹೇಗೆ ಪ್ರೆಸೆಂಟೇಷನ್ ಸ್ಕಿಲ್ಸ್ನ ನೀವು ತಿಳ್ಕೋಬೇಕು. ಸೊ ಇದನ್ನೆಲ್ಲ ನೀವು ಯೂಸ್ ಮಾಡಿ ಇಂಪ್ರೂವ್ ಆಗ್ಬೋದು. ಸೊ ಸೆಕೆಂಡ್ ಸೆಮ್ಮು, ತರ್ಡ್ ಸೆಮ್ಮು, ಫೋರ್ತ್ ಸೆಮ್ಮು, ಫಿಫ್ತ್ ಸೆಮ್, ಅಂಟಿಲ್ ಅನ್ಲೆಸ್ ನೀವು ಫೋರ್ತ್ ಸೆಮ್ವರೆಗೂ ಬರೋವರೆಗೂ ಬ್ಯಾಕ್ಲಾಗ್ ಇಟ್ಕೊಂಡ್ರೆ ಅಂದರೆ ಓಕೆ. ತರ್ಡ್ ಸೆಮ್ ಬರೋವರೆಗೂ ಬ್ಯಾಕ್ಲಾಗ್ ಇಟ್ಕೊಂಡ್ರು ಓಕೆ, ಫೋರ್ತ್ ಸೆಮ್ ಬರೋವರೆಗೂ ಬ್ಯಾಕ್ಲಾಗ್ ಇಟ್ಕೊಂಡ್ರು ಓಕೆ. ಬಟ್ ಫಿಫ್ತ್ ಸೆಮ್ಮು ಮತ್ತು ಸಿಕ್ಸ್ ಸೆಮ್ಮಲ್ಲಿ ಆಗಲೇಬಾರ್ದು. ನೀವೇನಾದರೂ BCA, BSc, ಕಂಪ್ಯೂಟರ್ ಸೈನ್ಸಲ್ಲಿ ಅಥವಾ ಯಾವುದೇ ಒಂದು ಡಿಗ್ರಿ 3 years ಡಿಗ್ರಿಲಿ ಏನಾದ್ರು ಮಾಡ್ತಾಯಿದ್ದೀರ ಅಂದರೆ ಯಾವುದೇ ಕಾರಣಕ್ಕೂ ಫಿಫ್ತ್ ಸೆಮ್ ಹಾಗೂ ಸಿಕ್ಸ್ ಸೆಮ್ಮಲ್ಲಿ ಬ್ಯಾಕ್ಲಾಗ್ ಇಟ್ಕೋಬಾರ್ದು. ಬ್ಯಾಕ್ಲಾಗ್ ಇಟ್ಕೊಂಡ್ರೆ ನಿಮಗೆ 1 year ಗ್ಯಾಪ್ ಆಗುತ್ತೆ. ಮತ್ತು ಆಲ್ರೆಡಿ ನೀವು 1 year ಮತ್ತೆ ಹೋಗಬೇಕು, 1 year ಸುಮ್ಮನೆ ಮನೇಲಿ ಕೂತ್ಕೊಂಡಿರಬೇಕಾಗುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಇದೆ. ಒಟ್ಟಿನಲ್ಲಿ ಸಿಲೆಬಸ್ನ ಅರ್ಥ ಮಾಡ್ಕೊಳ್ಳಿ, ಲಾಜಿಕ್ನ ಅರ್ಥ ಮಾಡ್ಕೊಳ್ಳಿ. ಕಂಪ್ಯೂಟರ್ ಜೊತೆ ನೀವು ಯಾವುದೋ ಹುಡುಗಿನ ಲವ್ ಮಾಡೋದಲ್ಲ, ಯಾವುದೋ ಹುಡುಗನ ಲವ್ ಮಾಡೋದಲ್ಲ. ಕಂಪ್ಯೂಟ್ರಲ್ಲೇ ಲಾಜಿಕ್ ಏನಿದೆ, ಅದು ಕಂಪ್ಯೂಟರ್ ಏನು ನಮಗೆ ಹೇಳ್ತಾ ಇದೆ, ಆ ಕಂಪ್ಯೂಟರಲ್ಲೇ ನಿಮಗೇನು ಆ ಲಾಜಿಕ್ ಹೆಂಗೆ ವರ್ಕ್ ಆಗ್ತಿದೆ, ಸೊ ಅದನ್ನು ನೀವು ಪ್ರೆಸ್ ಏನಂದರೆ ಅದನ್ನು ನೀವು ಲವ್ ಮಾಡಬೇಕು ಈ ಟೈಮಲ್ಲಿ. ಸೊ ಅದನ್ನು ನೀವು ಮಾಡೋದ್ರಿಂದ ಸೊ ನಿಮಗೆ ಅರ್ಥ ಆಗುತ್ತೆ ಕಂಪ್ಯೂಟರಲ್ಲಿ ಏನು ಲ್ಯಾಂಗ್ವೇಜು ಅದು ಯೂಸ್ ಮಾಡ್ತಾಯಿದೆ, ಹೇಗೆ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡುತ್ತೆ, ಹೇಗೆ ನೀವು ಲಾಜಿಕ್ ಯೂಸ್ ಮಾಡಿ ಅದರಿಂದ ನೀವು ಕೆಲಸನ ತಗೋಬೋದು ಅಥವಾ ಕೆಲಸನ ನೀವು ಅದ್ರ ಕೈಯಲ್ಲಿ ಮಾಡಿಸ್ಬೋದು. ಸೊ ಇದನ್ನೆಲ್ಲ ನೀವು A to Z ನೋಡ್ಕೋಬೇಕು.